ಹಲೋ ಫ್ರೆಂಡ್ಸ್, ನಮಸ್ಕಾರ. ಸೊ ನಾವು ಇಷ್ಟು ದಿನ ವೀಡಿಯೋಸ್ ಮತ್ತು ಲಿಂಕ್ ಹಾಕೊಂಡು ಬರ್ತಾನೆ ಇದ್ದೀವಿ. ಬಟ್ ನೀವು ನೋಡಿದ್ರೆ ಆ ಲಿಂಕ್ ಮೇಲೆ ನೀವು ಕ್ಲೀನಾಗಿ ಕ್ಲಿಕ್ ಮಾಡ್ತಾನೆ ಇಲ್ಲ, ಓಪನ್ ಮಾಡ್ತಿಲ್ಲ, ಲಾಗಿನ್ ಮಾಡ್ತಿಲ್ಲ. ಸೊ ನಮಗೇನು ಅದು ಡಿಸ್ಅಡ್ವಾಂಟೇಜ್ ಅಲ್ಲ, ಅದು ನಿಮಗೇನೆ. ಸೊ ಪ್ಲೀಸ್ ಪ್ರತಿಯೊಂದ್ರ ಮೇಲೂ ನೀವು ಹೋಗ್ಬಿಟ್ಟು ಲಿಂಕ್ ಕ್ಲಿಕ್ ಮಾಡಿ ಪ್ರತಿಯೊಂದು ಡಿಸ್ಕ್ರಿಪ್ಷನ್ನ ಓದ್ಬಿಟ್ಟು ಅದಾದಮೇಲೆ ಅಪ್ಲೈ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಸುಮ್ಮನೆ ಇಗ್ನೋರ್ ಮಾಡೋಕ್ಕೆ ಹೋಗಬೇಡಿ ಗೈಸ್. ಸೊ ಗೈಸ್, ನಾವು ಇವತ್ತು ನಿಮಗೆ ಎರಡು ಮೈನ್ ಟಾಪಿಕ್ಸ್ನ ತಂದಿದ್ದೀವಿ. ಒಂದೇನು ಅಂದರೆ ವರ್ಕ್ ಫ್ರಮ್ ಹೋಮ್. ಅವ್ರು ಎಷ್ಟು ಪೇ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಗಾಬರಿಯಾಗಿ ಹೋಗ್ತೀರಾ. 3 lakh to 4.5 lakhs ತನಕ ಪೇ ಮಾಡ್ತಾ ಇದ್ದಾರೆ. ಸೊ ನಾವು ಇವಾಗ ನಿಮಗೆ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀವಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಅದು ನೌಕರಿಲಿದೆ, ಸೊ ಈಸಿ ಆಗಿ ಅಪ್ಲೈ ಮಾಡ್ಬೋದು. ಸೊ ಸೆಕೆಂಡ್ ಟಾಪಿಕ್ ಏನು ಅಂದರೆ TCS ಅವರು ಒಂದು ಪ್ರೋಗ್ರಾಮ್ ಬಿಟ್ಟಿದ್ದಾರೆ. ಅದರಲ್ಲಿ ಏನು ಅಂತ ಅಂದರೆ ನೀವು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಬೋದು, ಅದರಲ್ಲಿ ನೀವು CV-ನ ಕ್ರಿಯೇಟ್ ಮಾಡ್ಬೋದು. ಅಂದರೆ ನಿಮ್ಮದು ಕಂಪ್ಲೀಟ್ ರೆಸ್ಯೂಮ್ ಮತ್ತು ಅವರು ಪ್ರತಿಯೊಂದು ನೀವು 1.2 hours ಇಂದ 2 hours ತನಕ ನೀವೇನಾದರೂ ಸ್ಪೆಂಡ್ ಮಾಡಿದ್ರೆ ಈಚ್ ಆ್ಯಂಡ್ ಎವ್ರಿ ಡೇ ನೀವೊಂದು ಅಲ್ಟಿಮೇಟ್ಲಿ ಒಂದು ರೆಸ್ಯೂಮ್ ಪ್ರಿಪೇರ್ ಮಾಡ್ಬೋದು. ಆ ರೆಸ್ಯೂಮಿಂದ ನೀವು ಪ್ರತಿಯೊಂದು ಕಂಪ್ನೀಸಿಗೆ ಆಗ್ಬೋದು. ನಿಮಗೆ ಬೇಸಿಕ್ ನಾಲೆಜ್ ಏನೇನು ಪ್ರೊವೈಡ್ ಮಾಡ್ತಾರೆ ಅನ್ನೋದು ಕಂಪ್ಲೀಟ್ ಆಗಿ ಅದರಲ್ಲಿ ಡೀಟೇಲ್ಡಾಗಿ ಓಪನ್ ಆಗಿದೆ. ಪ್ಲೀಸ್ ಓಪನ್ ಮಾಡಿ ನೋಡಿ. ಸೊ ನಮ್ಮ ಫಸ್ಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಫ್ರೆಂಡ್ಸ್. ಸೊ ಏನು ಅಂದರೆ ಈಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅದ್ರ ಬಗ್ಗೆ. ದ ಕಂಪ್ನಿ ನೇಮ್ ಈಸ್ ಸ್ಪ್ರಿಂಗ್ ವರ್ಕ್ಸ್ ಅಂತ. ಸೊ ದ ಕಂಪ್ನಿ ನೇಮ್ ಈಸ್ ಸ್ಪ್ರಿಂಗ್ ವರ್ಕ್ಸ್. ಸೊ ನೀವೇನಾಗಿ ಅಲ್ಲಿ ಆಪ್ರೇಟ್ ಮಾಡ್ತಿರ್ತೀರಾ ಅಂದರೆ ಆಪರೇಷನಲ್ ಸ್ಪೆಷಲಿಸ್ಟ್ ಅಂತ. ಸೊ ದಿಸ್ ವರ್ಕ್ ಈಸ್ ವೆರಿ ವೆರಿ ಈಸಿ. ನಾನು ನಿಮಗೆ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಮೇನ್ ಕೀ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂದರೆ ಕಂಡಕ್ಟ್ ಎಂಪ್ಲಾಯ್ಮೆಂಟ್ ವೆರಿಫಿಕೇಶನ್ಸ್. ಸೊ ಇಮೇಲ್ಸ್ ಬಂದಿರುತ್ತೆ, ನಿಮಗೆ ಬೇರೆ ಥರ ಯಾವುದಾದ್ರು ಡಾಕ್ಯುಮೆಂಟ್ಸ್ ಎಲ್ಲ ಬಂದಿರುತ್ತೆ, ಅದನ್ನೆಲ್ಲ ಕಂಪ್ಲೀಟಾಗಿ ವೆರಿಫೈ ಮಾಡಬೇಕು. ಸೊ ಸೆಕೆಂಡ್ ಒನ್ ಏನು ಅಂದರೆ HR ಡಿಪಾರ್ಟ್ಮೆಂಟ್ಗೆ ನೀವು ಡೈರೆಕ್ಟಾಗಿ ನೀವು ಇದನ್ನೆಲ್ಲ ಟಾಪಿಕ್ಸ್ ಬಗ್ಗೆ ಮಾತಾಡ್ಕೋಬೇಕು HR ಹತ್ರ. ಸೊ ಥರ್ಡ್ ಪಾಯಿಂಟ್ ಏನು ಅಂದರೆ ನೀವು ID ಕಾರ್ಡ್ಸ್ ಅದೆಲ್ಲ ಏನೇನು ಬರುತ್ತೆ ಅದನ್ನೆಲ್ಲ ನೀವು ಕಂಪ್ಲೀಟಾಗಿ ಮ್ಯಾನೇಜ್ ಮಾಡೋದು ನೀವೇ. ಸೊ ಇದೆಲ್ಲ ನಾನ್ ವಾಯ್ಸ್ ಅಲ್ಲ, ಇದೆಲ್ಲ ಕಂಪ್ಲೀಟ್ ನಾನ್ ವಾಯ್ಸ್. ಅಂದರೆ ಲ್ಯಾಪ್ಟಾಪ್ ಇರುತ್ತೆ, ಲ್ಯಾಪ್ಟಾಪಲ್ಲೇ ನೀವು ವರ್ಕ್ ಮಾಡೋದು ಅಷ್ಟೇ. ಆ್ಯಂಡ್ ಮೈನ್ ಥಿಂಗ್ ರಿಕ್ವೈರ್ಮೆಂಟ್ಸ್ ಬಗ್ಗೆ ಮಾತಾಡೋಗಿದ್ರೆ ನೀವು ಬ್ಯಾಚುಲರ್ಸ್ ಡಿಗ್ರಿ ಮಾಡಿರಬೇಕು. ಯಾವ ಡಿಗ್ರಿನಾದರೂ ಓಕೆ, BCom BTech ಏನಾದರೂ ಮಾಡಿರಲಿ, MTech ಏನು ಮಾಡಿದ್ರು ಓಕೆ, ಈಸಿಯಾಗಿ ಅಪ್ಲೈ ಮಾಡ್ಬೋದು. ಮತ್ತು ಮೈನ್ ಇನ್ನೊಂದು ತುಂಬ ಸೂಪರ್ ಆಗಿರೋ ಪಾಯಿಂಟ್ ಏನು ಅಂದರೆ ನೀವು ಯಾವ್ದಾದ್ರೂ ಡಿಗ್ರಿ ಮಾಡಿರ್ಬೋದು ಮತ್ತು ಫ್ರೆಷರ್ಸ್ ಆಗಿದ್ರು ಓಕೆ. ನೀವು ಫ್ರೆಂಡ್ಸ್ ನಿಮಗೊಂದು ಒಳ್ಳೆ ಕಮ್ಯುನಿಕೇಷನ್ ಸ್ಕಿಲ್ ಮತ್ತು ನಿಮ್ಮದು 10th 12th ಮಾರ್ಕ್ಸ್ ಕಾರ್ಡ್ಸ್ ಮತ್ತು ಇಂಜಿನಿಯರಿಂಗ್ ಪ್ರತಿಯೊಂದು ಬೋನಿಫೈಡ್ ಮತ್ತು ಫೈನಲ್ ಇಯರ್ ಸೆಮಿಸ್ಟರ್ದು ಮಾರ್ಕ್ಸ್ ಕಾರ್ಡ್ ಇದ್ರೆ ಅಷ್ಟೇ ಸಾಕು. ಮತ್ತು ಇದು ನೆನಪಿರಲಿ, ಇದು ಇರೋದು ನೌಕರಿಯಲ್ಲಿ. ಸೊ ಬೇರೆ ಥಾಟೇ ಬೇಡ. ಇಟ್ ಈಸ್ ವೆರಿ ಮಚ್ ಜೆನ್ಯೂನ್. ಮತ್ತು ಡೆಫಿನೆಟ್ಲಿ ಅವ್ರು ಪೇ ಮಾಡೇ ಮಾಡ್ತಾರೆ. 3.4 lakh ಇಂದ ಹಿಡಿದು 4.4 lakh ವರೆಗೂ. ಸೊ ವರ್ಕ್ ಫ್ರಮ್ ಹೋಮ್ ಯಾರಿಗೂ ಇಷ್ಟೊಂದು ಪ್ರೊವೈಡ್ ಮಾಡೋದೇ ಇಲ್ಲ. ದಿಸ್ ಈಸ್ ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಸೊ ಪ್ಲೀಸ್ ಡೂ ಅಪ್ಲೈ ಇವತ್ತೇ. ನಮಗೆ ಗೊತ್ತಿಲ್ಲ ಯಾವತ್ತು ಲಾಸ್ಟ್ ಡೇಟ್ ಅಂತ, ಮೇ ಬಿ ಇನ್ನೊಂದು ಮಂತ್ ಅಂತ ಅನ್ಕೊಂಡಿದ್ದೀವಿ. ಬಟ್ ಆಸ್ ಸೂನ್ ಆಸ್ ಪಾಸಿಬಲ್ ಅಪ್ಲೈ ಮಾಡಿ, ಡೆಫಿನೆಟ್ಲಿ ಸಿಗುತ್ತೆ. ಒಂದು ಕ್ಲಿಕ್ಕಲ್ಲಿ ನಿಮಗೆ ಕೆಲಸ ಪಕ್ಕ ಆಗುತ್ತೆ ಅಂತ ಹೇಳಿದ್ರೆ ನೀವು ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಾ? ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ ನಿಮಗೆ ಫ್ರೆಷರ್ಸ್ ಮತ್ತು ಎಕ್ಸ್ಪೀರಿಯನ್ಸ್ಡ್ ಕೂಡ ಅಪ್ಲೈ ಮಾಡ್ಬೋದು. ಸೊ ಏನಕ್ಕೆ ತಡ, ಈಗಲೇ ಹೋಗಿ ಅಪ್ಲೈ ಮಾಡಿ ಬೇಗ. ಸೊ ಗೈಸ್, ಅವಾಗಲೇ ಹೇಳ್ದಂಗೆ ನಾನು TCS ಅವರು ಒಂದು ಪ್ರೋಗ್ರಾಮ್ ಬಿಟ್ಟಿದ್ದಾರೆ. ಅದರಲ್ಲಿ ನೀವು ಕಂಪ್ಲೀಟಾಗಿ ನೀವು ರೆಸ್ಯೂಮ್ ಅಂದರೆ CV-ನ ನೀವೇ ಬಿಲ್ಡ್ ಮಾಡ್ಕೋಬೋದು. ಸೊ ಗೈಸ್, ನಿಮಗೆ ಅದರಲ್ಲಿ ಕಮ್ಯುನಿಕೇಷನ್ ಬಗ್ಗೆ ಹೇಳ್ಕೊಡ್ತಾರೆ, ಹೆಂಗೆ ಮಾತಾಡಬೇಕು ಇಂಟರ್ವ್ಯೂವರ್ ಜೊತೆ. ಮತ್ತು ಆ TCS ಒಂದೇ ಇಂಟರ್ವ್ಯೂ ಅಲ್ಲ, ಅವರು ತುಂಬ ಮಲ್ಟಿಪಲ್ ಇದಕ್ಕೆ ನಿಮಗೆ ಕಾಲ್ ಮಾಡ್ತಾ ಇದ್ದಾರೆ. ಸೊ ದಟ್ ನಿಮಗೆಲ್ಲ ಪ್ರತಿಯೊಂದು ಅರ್ಥ ಆಗಲಿ ಅಂತ ಆ ಪ್ರೊಸೀಜರ್. ಅದು ಒಂಥರ ಗೌರ್ಮೆಂಟ್ ಅವರೇ ನಿಮಗೆ ಟ್ರೈನ್ ಮಾಡ್ತಿರೋ ಥರ ಇವರು ಪ್ರೈವೇಟ್ ಅವ್ರು ನಿಮ್ಮನ್ನು ಟ್ರೈನ್ ಮಾಡ್ತಿದ್ದಾರೆ ವಿತೌಟ್ ಎನಿ ಫೀಸ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇದು ಬಂದು TCS ಇಂದ ಕಾಲ್ ಆಗಿರೋದು. ಮತ್ತು ಕೋರ್ಸ್ ಫೀ ಬಂದು 100% ಫ್ರೀ. ಮತ್ತು ಡ್ಯೂರೇಷನ್ ಬಂದು ಜಸ್ಟ್ 15 days ಫಾರ್ 2 hours ಈಚ್ ಆ್ಯಂಡ್ ಎವ್ರಿ ಡೇ. ಮತ್ತು ಇನ್ನೊಂದೇನೆಂದರೆ ಗ್ರ್ಯಾಜುಯೇಟ್ಸ್, ಅಂಡರ್ ಗ್ರ್ಯಾಜುಯೇಟ್ಸ್, ಪೋಸ್ಟ್ ಗ್ರ್ಯಾಜುಯೇಟ್ಸ್, ಫ್ರೆಷರ್ಸ್ ಯಾರು ಬೇಕಿದ್ರೂ ಅಪ್ಲೈ ಮಾಡ್ಬೋದು. ಇದರಲ್ಲಿ ಅವ್ರು ಏನು ದುಡ್ಡು ಪೇ ಮಾಡಲ್ಲ, ಯಾಕಂದರೆ ದೇ ಆರ್ ಟೀಚಿಂಗ್ ಯು ಗೈಸ್. ನೋಡಿ ಹೇಳ್ತಾ ಇದ್ದೀನಿ, ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕಂದರೆ ನಿಮಗೆ ಯೂಟ್ಯೂಬಿಂದ ಆಗಲಿ ಫೇಸ್ಬುಕ್ಕಿಂದ ಆಗಲಿ ನೀವೇ ನೋಡ್ಬಿಟ್ಟಿಲ್ಲ ಅಂದರೆ ಯಾರ ಹತ್ರ ಆದರೂ ನಿಮ್ಮ ಫ್ರೆಂಡ್ಸ್ ಹತ್ರ ಮಾಡಿಸ್ಬೇಕು ನೀವು CV. ಬಟ್ ಇವರೇ ನಿಮಗೆ ಟೀಚ್ ಮಾಡ್ತಾರೆ ಹೆಂಗೆ CV ಕನ್ಸ್ಟ್ರಕ್ಟ್ ಮಾಡಬೇಕು, ಹೆಂಗೆ ಇರಬೇಕು ಅಟ್ರಾಕ್ಟಿವ್ ಆಗಿ. ಸೊ ಜಸ್ಟ್ 2 hours ಸ್ಪೆಂಡ್ ಮಾಡಿದ್ರೆ ಫಾರ್ 15 days ನೀವು ಒಂದು CV-ನ ಕನ್ಸ್ಟ್ರಕ್ಟ್ ಮಾಡಿ, ಒಂದು ಒಳ್ಳೆ ಕಮ್ಯುನಿಕೇಷನ್ಸ್ ಬಿಲ್ಡ್ ಮಾಡಿ ನೀವು ಮತ್ತು ನಿಮ್ಮ ಪೈಥಾನ್ ಇಲ್ಲಾಂದರೆ ಬೇರೆದಲ್ಲಿ ಜಾವಾದಲ್ಲಿ ನೀವೊಂದು ಈಸಿಯಾಗಿ ಬಿಲ್ಡ್ ಮಾಡಿಬಿಟ್ಟು ಯು ಕ್ಯಾನ್ ಅಪ್ಲೈ ಫಾರ್ ಅದರ್ ಜಾಬ್ಸ್. ಸೊ ಫ್ರೆಂಡ್ಸ್, ಇದು ಎರಡು ಲಿಂಕ್ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀವಿ. ಸೊ ಇದೇ ಥರ ಏನಾದರೂ ನಿಮಗೆ ವೀಡಿಯೋಸ್ ಬೇಕು ಅನ್ಸಿದ್ರೆ, ನಿಮಗೆ ಯಾವುದೇ ಥರ ವೀಡಿಯೋಸ್ ಆಗಿರಲಿ, ಸ್ಕಾಲರ್ಶಿಪ್, ಜಾಬ್, ಇಂಗ್ಲೀಷ್ ಏನೇ ಕಲಿಸ್ಬೇಕು ನಮ್ಮ ಕಡೆಯಿಂದ ಅಂತ ಇದ್ದರೆ ನೀವು ನಮಗೆ ಕಮೆಂಟಲ್ಲಿ ತಿಳಿಸಿ. ಸೊ ನಮಗೆ ಗೊತ್ತಾಗುತ್ತೆ ಯು ಗೈಸ್ ವಾಂಟ್ ಟು ಹಿಯರ್ ಅಬೌಟ್ ದಟ್ ಫ್ರಮ್ ಅಸ್ ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ. ಗೈಸ್, ಇದು ನಮಗೆ ತುಂಬಾ ಈಸಿ ಜಾಬ್ ಅಲ್ಲ. ತುಂಬಾ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಬ್ಯಾಕ್ಗ್ರೌಂಡಲ್ಲಿ ತುಂಬಾ ಯೋಚನೆ ಮಾಡಿ ಮಾಡ್ತಾ ಇರ್ತೀವಿ, ಜೆನ್ಯೂನ ಅಲ್ವಾ ಅಂತ. ತುಂಬಾ ರಿಸ್ಕ್ ಇರುತ್ತೆ. ಸೊ ಇದೇ ಥರ ಮೋಟಿವೇಶ್ನಲ್ ಮತ್ತು ನಿಮಗೆ ಜಾಬ್ಸ್ ಆಗಿರ್ಬೋದು, ಸ್ಕಾಲರ್ಶಿಪ್ ಆಗಿರ್ಬೋದು ನಿಮ್ಮ ಮುಂದೆ ತರಬೇಕಂದ್ರೆ ನಮ್ಮಿಬ್ಬರಿಗೆ ಒಂದೇ ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ, ಅಷ್ಟೇ ಸಾಕು. ನಾವು ಇನ್ನೇನು ಕೇಳೋದಿಲ್ಲ ನಿಮಗೆ. ಸೊ ತುಂಬ ಥ್ಯಾಂಕ್ಸ್. ಕೀಪ್ ಮೋಟಿವೇಟಿಂಗ್ ಅಸ್.